ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಕಲಾ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಜೊತೆ ಇರುವಂತ ಜ್ಯುವೆಲರಿ ಕಲೆಕ್ಷನ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ. ಎಸ್, ಇದೊಂದು ನೆಕ್ಲೆಸ್. ಸೊ ಇದನ್ನು ನಾನು ಶಾಪಿಂದಲೇ ಬೈ ಮಾಡಿದ್ದು. ಸೊ ಇದು ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ. ಸೊ ಇದನ್ನ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಫೇವ್ರೆಟ್. ಆಮೇಲೆ ಹಾಕೊಳ್ಳುವಾಗಲೂ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ನನಗಿದು ಫೇವ್ರೆಟ್. ಇದು ಈ ಥರ ಕಾಣಿಸುತ್ತೆ. ಆಮೇಲೆ ಇದೊಂದು ನೆಕ್ಲೆಸ್. ಇದು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋದು. ಸೊ ಇದಕ್ಕೆ ಒಂದು ಎಷ್ಟಾಗಿದೆ ಅಂತ ನನಗೆ ಈಗ ಸರಿಯಾಗಿ ನೆನಪಿಲ್ಲ. ಸೊ 200 ಸಮಥಿಂಗ್ ಕೊಟ್ಟಿರಬೇಕು. ಸೊ ಚೆನ್ನಾಗಿದೆ ನೋಡಿ. ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಎಸ್, ಇದು ಈ ಥರ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆ ಅಲ್ವಾ? ಅದಾದ ನಂತರ ಇದೊಂದು ಚಾಕರ್ ಇದೆ. ಸೊ ವೈಟ್ ಕಲರ್ ಚಾಕರ್ ತುಂಬ ಚೆನ್ನಾಗಿದೆ. ಇದು ಒಂಥರ ನೋಡಿ, ಸಾರಿಗೆ ಆಮೇಲೆ ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಲ ಹಾಕಿದ್ದೀನಿ ಇದನ್ನು, ಚೆನ್ನಾಗಿದೆ. ಇದು ಕೂಡ ನಾನು ಮೀಶೋದಿಂದಲೇ ಬೈ ಮಾಡಿರೋದು. ಆಮೇಲೆ ಇದಕ್ಕೆ ಪ್ರೈಸ್ 150ಇಂದ 200 ಒಳಗಡೆ ಅಷ್ಟೇ ಕೊಟ್ಟಿರಬೇಕು. ಸೊ ಚೆನ್ನಾಗಿದೆ ನೋಡಿ. ಇದೊಂದು ಚೈನ್ ಇದೆ. ಸೊ ಇದು ಈ ಥರ ಬರುತ್ತೆ ನೋಡಿ. ಇಷ್ಟು ಈ ಥರ ಬರುತ್ತೆ. ಇದು ಕೂಡ ಸಾರಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿರೋದು ನೋಡಿ. ಈ ಥರ ಇದೆ. ಆಮೇಲೆ ಇದೊಂದು ನೆಕ್ಲೆಸ್ ನೋಡಿ. ಈ ಥರ ಇದೆ. ತುಂಬ ಚೆನ್ನಾಗಿದೆ. ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಹಾಕೊಳ್ಳುವಾಗ ಈ ಥರ ಇದೆ. ಇದು ನಾನು ಶಾಪಿಂದಲೇ ಪರ್ಚೇಸ್ ಮಾಡಿರೋದು. ಸಾರಿಗೆಲ್ಲ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಆಮೇಲೆ ಇದೊಂದು ನೆಕ್ಲೆಸ್. ಸೊ ಇದು ಕೂಡ ನನ್ನ ಫೇವ್ರೆಟ್ ನೆಕ್ಲೆಸ್. ಸೊ ಇದು ನಾನು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿರೋದು. ಸೊ ಇದು ನೋಡಿ, ಈ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ವಾ? ಸಾರಿಗೆಲ್ಲ ಇದೊಂದು ನೆಕ್ಲೆಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ರೆಡ್ ಮತ್ತು ಗ್ರೀನ್ ಸ್ಟೋನ್ ಇದೆ. ಸೊ ಈ ಥರ ಇದೆ. ಆಮೇಲೆ ನನಗೆ ಈ ಥರ ಪ್ಲೈನ್ ಆಗಿರೋದೇ ಇಷ್ಟ. ಇದಕ್ಕೆಲ್ಲ ಪೆಂಡೆಂಟ್ ಎಲ್ಲ ಬಂದಿರುತ್ತಲ್ಲ, ಸೊ ಅಂಥದ್ದೆಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ ನೋಡಿ. ಈ ಥರ ಇದೆ. ಅದಾದಮೇಲೆ ಇದೊಂದು ನೆಕ್ಲೆಸ್. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಇದು ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದರದ್ದೇ ಸೆಟ್ ಇದೆ, ಇನ್ನೊಂದು ಲಾಂಗ್ ಚೈನ್. ಇದು ನೆಕ್ಲೆಸ್. ಇದು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿರೋದು. ಆಮೇಲೆ ನೋಡಿ, ಅದರದ್ದು ಲಾಂಗ್ ಚೈನ್ ಇದು ನೋಡಿ. ಈ ಥರ ಇದೆ. ಒಂದು ನಿಮಿಷ ನಾನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ. ಇನ್ನೂ ಲಾಂಗ್ ಇದೆ ಇದು. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಮೇಲ್ಗಡೆ. ಸೊ ಇದಕ್ಕೆ ನೆಕ್ಲೆಸ್ ಇದೆ. ಇಷ್ಟು ಹಾಕೊಂಡ್ರೇ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆಮೇಲೆ ನೆಕ್ಲೆಸ್ ಎಲ್ಲ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಾದಮೇಲೆ ನನ್ನ ಜೊತೆ ಒಂದು ಸಿಲ್ವರ್ ಈ ಥರದ್ದೊಂದು ಚಾಕರ್ ಇದೆ. ಸೊ ಅದನ್ನು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬ ಟೈಮ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಇದು ಸ್ವಲ್ಪ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಿಟ್ಕೊಂಡಿದೆ. ಸೊ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಒಂಥರ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಅದಾದ ನಂತರ ಸಿಲ್ವರ್ ಇದು ಇನ್ನೊಂದು ನೆಕ್ಲೆಸ್ ಇದೆ. ಇದು ನೋಡಿ, ಈ ಥರ. ಇದು ನೋಡಿ, ಈ ಥರ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಇದಕ್ಕೆ 300 ಸಮಥಿಂಗ್ ಕೊಟ್ಟಿದ್ದೀನಿ.
ಸೊ ಚೆನ್ನಾಗಿದೆ ಕ್ವಾಲಿಟಿನೂ ಎಲ್ಲ. ಆಮೇಲೆ ನೋಡಿ ಅದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಆಮೇಲೆ ಇನ್ನೊಂದು ಇದು ಸಿಕ್ಕಿದೆ, ನೆತ್ತಿ ಬೊಟ್ಟು. ನೆಕ್ಸ್ಟ್ ಈ ಥರದೊಂದು ಚೈನ್ ಇದೆ, ಇದಕ್ಕೆ ಪೆಂಡೆಂಟ್ ಬಂದು ಲಕ್ಷ್ಮಿದು ಪೆಂಡೆಂಟ್, ಒಂಥರ ಚೆನ್ನಾಗಿದೆ. ಆಮೇಲೆ ನನ್ನ ಜೊತೆ ಒಂದು ಸ್ಮಾಲ್ ನೆಕ್ಲೆಸ್ ಇದೆ, ಸಿಂಪಲ್ ಆದ ನೆಕ್ಲೆಸ್ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಪಲ್ ಆಗಿ. ಇದು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಈ ಥರ ಇದೆ ನೋಡಿ. ಆಮೇಲೆ ಇದೊಂದು ನೆಕ್ಲೆಸ್ ಈ ಥರ ಇದೆ ನೋಡಿ, ಇದು ಗೋಲ್ಡ್ ನೆಕ್ಲೆಸ್ ನಂದು. ಇವಾಗ ನಾನು ಅಷ್ಟು ವೇರ್ ಮಾಡಲ್ಲ ಇದನ್ನು. ಇದೊಂದು ನೆಕ್ಲೆಸ್ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಸೊ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದರ ಡಿಸೈನ್ಸ್ ಎಲ್ಲ ನೋಡಿ. ಸೊ ಈ ಥರ ಕಾಣಿಸುತ್ತೆ ನೋಡಿ, ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ. ಜೊತೆ ಇನ್ನೊಂದು ನೆಕ್ಲೆಸ್ ಇದೆ ಈ ಥರ. ನೋಡಿ ಈ ಥರ ಇದೆ, ಇದು ಫುಲ್ ಸ್ಟೋನಲ್ಲಿ ಬಂದು ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮಾತ್ರ ನಾನು ಇದನ್ನು ಅಷ್ಟು ಯೂಸ್ ಮಾಡಲ್ಲ. ಇದನ್ನು ನಾನು ಒಂದೇ ಸಲ ಹಾಕಿರೋದು, ಯಾವಾಗ ಅಂದರೆ ನನ್ನ ಬ್ರದರ್ನ ಮ್ಯಾರೇಜ್ಗೆ. ಸೊ ಆವಾಗ ನನ್ನ ಸಾರಿ ಪಿಂಕ್ ಕಲರ್ ಇತ್ತು, ಸೊ ಅದಕ್ಕೆ ಪಿಂಕಿಗೆ ಮ್ಯಾಚ್ ಆಗೋ ಹಾಗೆ ಇದನ್ನು ನಾನು ತೆಗೆದಿರೋದು. ಇದೆ ನೋಡಿ ಈ ಥರ, ಇದರದ್ದು ಕೆಳಗಿದು ಬಿದ್ದಿದೆ ಎಲ್ಲೋ. ಆಮೇಲೆ ಇದಕ್ಕೆ ನೆತ್ತಿ ಬೊಟ್ಟು ಇತ್ತು, ಸೊ ಅದೆಲ್ಲೋ ಇರಬೇಕು ಗೊತ್ತಿಲ್ಲ. ನೋಡಿ ಅದರ ನೆತ್ತಿ ಬೊಟ್ಟು ಇವಾಗ ಸಿಕ್ತು, ಈ ಥರ ಇದೆ. ಇಯರಿಂಗ್ ಕಲೆಕ್ಷನ್ ಕೂಡ ಇದೆ. ಸೊ ನಾನು ಕೆಲವೊಂದು ಇಯರಿಂಗ್ಸ್ನ ನಾನು ತೋರಿಸ್ತೀನಿ ಇವಾಗ. ನೋಡಿ ಇದೊಂದು ಇಯರಿಂಗ್ಸ್ ಈ ಥರ ಇದೆ, ಸ್ಟೋನಲ್ಲಿ ಜುಮ್ಕಿ. ನನ್ನ ಜೊತೆ ಈ ಥರದೊಂದು ಇಯರಿಂಗ್ಸ್ ಇದೆ, ಇದರ ಕೆಳಗಡೆನೂ ಇತ್ತು, ನಾನು ಜಾಸ್ತಿ ಕಾಣುತ್ತೆ ಅಂತ ಹೇಳಿ ಅದನ್ನು ತೆಗೆದಿರೋದು. ಸೊ ಇದು ತುಂಬ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಓಲ್ಡ್ ಆಗಿದೆ. ಸಿಲ್ವರ್ ಇಯರಿಂಗ್. ಆಮೇಲೆ ಇದೊಂದು ಸಿಂಪಲ್ ಇಯರಿಂಗ್ ಈ ಥರ ಇದೆ. ಆಮೇಲೆ ನೋಡಿ ನನ್ನ ಜೊತೆ ಈ ಥರದೊಂದು ಇಯರಿಂಗ್ಸ್ ಇದೆ, ಇದೊಂದು ಜುಮ್ಕಿ. ಸೊ ಇದು ಚೆನ್ನಾಗಿದೆ, ಬಟ್ ಇದರ ಮೇಲ್ಗಡೆದು ಎಲ್ಲೋ ಹೋಗಿದೆ, ಸೊ ಹುಡುಕ್ಬೇಕಷ್ಟೇ. ಆಮೇಲೆ ಇದೊಂದು ಜುಮ್ಕಿ, ಇದು ನಾನು ತುಂಬ ಸಲ ಇದನ್ನು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರದೊಂದು ಇಯರಿಂಗ್ಸ್ ಇದೆ ನೋಡಿ, ಇದು ಚೆನ್ನಾಗಿದೆ. ಆಮೇಲೆ ಇದೊಂದು ಜುಮ್ಕಿ ನಾನು ರೀಸೆಂಟಾಗಿ ತಗೊಂಡಿದ್ದು, ಇದು ನಮ್ಮ ಊರಿನ ಜಾತ್ರೆಯಲ್ಲಿ ತಗೊಂಡಿದ್ದು. ಇದಕ್ಕೆ ನಾನು 50 ರೂಪೀಸ್ ಅಷ್ಟೇ ಕೊಟ್ಟಿರೋದು. ಚೆನ್ನಾಗಿದೆ ನೋಡಿ ಈ ಥರದೊಂದು ಜುಮ್ಕಿ. ಸೊ ಈ ಥರ ಕೂಡ ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ. ಇದು ಕೂಡ ನಾನು ನಮ್ಮೂರಿನ ಜಾತ್ರೆಯಲ್ಲಿ ತಗೊಂಡಿರೋದು. ಸೊ ಇದಕ್ಕೆ ಕೂಡ 50 ರೂಪೀಸ್. ಇದರ ಮೇಲ್ಗಡೆ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು. ಅದಾದ ನಂತರ ಇದೊಂದು ಸಿಲ್ವರ್ ಇಯರಿಂಗ್, ಇದು ಕೂಡ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ. ಆಮೇಲೆ ಇದೊಂದು ಇಯರಿಂಗ್ ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋದಾಗ ಅಲ್ಲಿಂದ ತಗೊಂಡಿರೋದು. ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ಕೆಲವೆಲ್ಲ ಈ ಥರದ್ದೆಲ್ಲ ಇದೆ ಓಲ್ಡ್. ಆಮೇಲೆ ಈ ಚಾಕರ್ನ ಇಯರಿಂಗ್ಸ್ ಇದು. ಸೊ ಇನ್ನೊಂದು ಇಯರಿಂಗ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಒಂದು ಸಿಕ್ತು ನೋಡಿ ಈ ಥರ. ಬಟ್ ನಾನು ನೆಕ್ಲೆಸ್ ಎಲ್ಲ ಹಾಕ್ಕೊಳ್ಳುವಾಗ ಅದರದ್ದೇ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ಳಲ್ಲ. ಆಮೇಲೆ ಇದೊಂದು ಬ್ಲ್ಯಾಕ್ ಕಲರ್ ಜುಮ್ಕಿ. ಸೊ ಇದು ಫುಲ್ ಬ್ಲ್ಯಾಕ್ ಕಲರ್ ಬಂದು ಈ ಥರ ಇದೆ ನೋಡಿ.
ಎಸ್, ಇಷ್ಟ ಆಗಿತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.